ನಮಸ್ತೆ ಸ್ನೇಹಿತರೆ, ನಾನೀಗ ಇಲ್ಲಿ BC547 ಟ್ರಾನ್ಸಿಸ್ಟರ್ ಒಂದು ತೋರಿಸ್ತಾ ಇದ್ದೀನಿ. ಇದೇ 3 ಟ್ರಾನ್ಸಿಸ್ಟರ್ಗಳನ್ನ ಯೂಸ್ ಮಾಡಿ ನಾವೊಂದು ವೈರ್ಲೆಸ್ ಎಲೆಕ್ಟ್ರಿಸಿಟಿ ಟೆಸ್ಟರ್ನ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ತುಂಬ ಈಸಿಯಾಗಿದೆ. ನೀವು ಇದನ್ನು ಮಾಡಿಕೊಂಡು ಎಲ್ಲ ರೀತಿಯ ಎಲೆಕ್ಟ್ರಿಕ್ ಉಪಕರಣಗಳು ಕೇಬಲ್ಗಳನ್ನ ಚೆಕ್ ಮಾಡಿ ಅದನ್ನು ಉಪಯೋಗಿಸ್ಬೋದು. ನೋಡಿ, ಇದು BC547 ಟ್ರಾನ್ಸಿಸ್ಟರ್ನ ಈಗ ಮೊದಲು ನಾನು ಇದಕ್ಕೆ ಕ್ಲಿಪ್ ಮಾಡ್ತಾ ಇದ್ದೀನಿ. ಹಾಗೆ ಇದು ಮೊದಲನೇದು ಕಲೆಕ್ಟ್ರು, ಬೇಸು, ಎಮಿಟರ್ ಆಗಿರುತ್ತದೆ. ಈಗ ಅದೇ ರೀತಿ ಮತ್ತೊಂದು ಟ್ರಾನ್ಸಿಸ್ಟರ್ನ ತೊಗೊಂಡಿದ್ದೀನಿ. ಅದರಲ್ಲಿ ಎಮಿಟರ್ ಅಂದರೆ ನಮ್ಮ ಬಲಗಡೆ ಇರೋಂಥದ್ದನ್ನು ಮೊದಲನೇ ಟ್ರಾನ್ಸಿಸ್ಟರ್ನ ಸೆಂಟ್ರು ಬೇಸು ಅಲ್ಲಿಗೆ ನಾವು ಸಾಲ್ಡ್ರ್ ಮಾಡ್ತಾಯಿದ್ದೀನಿ. ನೋಡಿ, ಹಾಗೆ ಇನ್ನೊಂದು ಟ್ರಾನ್ಸಿಸ್ಟರ್ನ ತಗೊಂಡು ಅದರ ಎಮಿಟರ್ನ ಇದರ ಸೆಂಟ್ರ್ ಬೇಸ್ಗೆ ಸಾಲ್ಡ್ರ್ ಮಾಡ್ತಾಯಿದ್ದೀನಿ. ಈಗ ಕೊನೆಯ ಟ್ರಾನ್ಸಿಸ್ಟರ್ ಕಲೆಕ್ಟ್ರು ಮತ್ತು ಎರಡನೇ ಟ್ರಾನ್ಸಿಸ್ಟರ್ ಕಲೆಕ್ಟ್ರು ಎರಡನ್ನೂ ಒಟ್ಟಿಗೆ ಮಾಡಿ ಸಾಲ್ಡ್ರ್ ಮಾಡಬೇಕು. ಈಗ ನಾವೊಂದು LED ಲೈಟನ್ನು ತಗೊಂಡು ಅದರ ಪಾಸಿಟಿವ್ನ ಎರಡು ಕಲೆಕ್ಟ್ರನ್ನ ಸಾಲ್ಡ್ರ್ ಮಾಡಿರೋ ಜಾಗಕ್ಕೆ ಸಾಲ್ಡ್ರ್ ಮಾಡಬೇಕು. ಹಾಗೆ ಮೊದಲನೇ ಕಲೆಕ್ಟ್ರನ್ನ ಮೊದಲನೇ ಟ್ರಾನ್ಸಿಸ್ಟರ್ ಕಲೆಕ್ಟ್ರಿಗೆ LED ನೆಗೆಟಿವ್ ಸಾಲ್ಡ್ರ್ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿ ಮಾಡಾದಮೇಲೆ ಇದು ಸರ್ಕ್ಯೂಟು ರೆಡಿ ಆಗುತ್ತೆ. ನೀವು ಹೊಸ 9 ವೋಲ್ಟ್ಸ್ ಬ್ಯಾಟ್ರಿ ತೊಗೊಳ್ಳೋದಾದರೆ ಇದಕ್ಕೆ 1K ರೆಜಿಸ್ಟ್ರನ್ನ ಆಡ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಯೂಸ್ ಆಗಿರೋಂಥದ್ದಾದರೆ ಬೇಕಿಲ್ಲ. ಮತ್ತು ನೋಡಿ, ಇದು ಸ್ಪ್ರಿಂಗು ರೀತಿ ಮಾಡಿರುವಂಥ ಒಂದು ಕಾಪರ್ ವೈರು. ಇದನ್ನು 3ನೇ ಟ್ರಾನ್ಸಿಸ್ಟರ್ನ ಬೇಸ್ಗೆ ಸಾಲ್ಡ್ರ್ ಮಾಡ್ತಾಯಿದ್ವಿ. ಇದಾದಮೇಲೆ ಈಗ 9 ವೋಲ್ಟ್ಸ್ ಬ್ಯಾಟ್ರಿ ಕ್ಲಿಪ್ ತಗೊಂಡು ಮೊದಲನೇ ಟ್ರಾನ್ಸಿಸ್ಟರ್ನ ಎಮಿಟರ್ ಇಲ್ಲಿಗೆ ಸಾಲ್ಡ್ರ್ ಮಾಡ್ತಾಯಿದ್ವಿ. ಈಗ ಹೀಟ್ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಬಿಟ್ಕೊಳ್ತಾ ಇದೆ. ಈಗ ಪಾಸಿಟಿವ್ನ ಎರಡು ಕಲೆಕ್ಟರ್ಗಳು ಸಾಲ್ಡ್ರ್ ಮಾಡಿರೋ ಜಾಗಕ್ಕೆ ಪಾಸಿಟಿವ್ ಸಪ್ಲೈ ಅದಕ್ಕೆ ಸಪ್ಲೈನ ಸಾಲ್ಡ್ರ್ ಮಾಡ್ತಾಯಿದ್ದೀವಿ ಅಲ್ಲಿಗೆ. ಈಗ ನೋಡಿ, ಈ ಸರ್ಕ್ಯೂಟು ರೆಡಿ ಆಯಿತು. ನಾವು 9 ವೋಲ್ಟ್ಸ್ ಬ್ಯಾಟ್ರಿ ಸ್ವಲ್ಪ ಯೂಸ್ ಆಗಿರೋಂಥದ್ದು ತೊಗೊಂಡ್ರೆ ಸಾಕು. ಹೊಸದಾದರೆ ಅದಕ್ಕೆ 1K ರೆಜಿಸ್ಟರ್ನಲ್ಲಿ ಹೇಳಿದಾಗೆ ಸೇರಿಸ್ಬೇಕಾಗತ್ತೆ. ಈಗ ನೋಡಿ, ಇದನ್ನು ಚೆಕ್ ಮಾಡೋ ಸಮಯ ಬಂತೀಗ. ನೋಡಿ, ಆ ಸ್ಪ್ರಿಂಗ್ನ ನಾವು ಕೈನಲ್ಲಿ ಮುಟ್ಟಿದಾಗ ಅದು ಲೈಟು ಆನ್ ಆಗುತ್ತೆ. ಬ್ಲೂ ಲೈಟ್ ಆದರೆ ಅದು ಸ್ವಲ್ಪ ಜಾಸ್ತಿ ಪವರಾಗಿ ಕಾಣಿಸುತ್ತೆ. ನೋಡಿ, ಈಗ ಈ AC ಔಟ್ಲೆಟಲ್ಲಿರೋಂಥ ಪ್ಲಗ್ನ ಹೊರಗಡೆಯಿಂದ ಚೆಕ್ ಮಾಡ್ತಾಯಿದ್ದೀನಿ. ನೋಡಿ, ಅದರಲ್ಲಿ ನ್ಯೂಟ್ರು ಮತ್ತು ಫೇಸ್ ಅಂತ ಇರುತ್ತೆ. ಫೇಸ್ ಜಾಗ ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲ ಲೈಟ್ ಆನ್ ಆಗುತ್ತೆ. ನೋಡಿ, ಅದು ನಾವು ವೈರ್ಲೆಸ್ ಆಗಿ ಅಂದರೆ ಟಚ್ ಮಾಡ್ದೇ ಬರೀ ಮೇಲೆ ನಾವು ಅದನ್ನು ಹಿಡಿದಾಗ ಸ್ಪ್ರಿಂಗ್ನ ಲೈಟ್ ಆನ್ ಆಗುತ್ತೆ. ಈಗ ನೋಡಿ, ಆ ಪ್ಲಗ್ ಹಾಕಿದ್ದೇನೆ, ಆದರೆ ಲೈಟ್ ಆನ್ ಆಗ್ತಾ ಇಲ್ಲ. ಅದು ಮಧ್ಯೆ ಎಲ್ಲೋ ಬ್ರೋಕನ್ ಆಗಿದೆ. ಆ ಬ್ರೋಕನ್ ಎಲ್ಲಾಗಿದೆ ಅಂತ ನಾವು
ನೋಡಬೇಕಾಗೈತೆ. ನೋಡಿ ಫೇಸು ಬ್ರೋಕನ್ ಆಗಿರೋ ಕಡೆನೇ ಬಂದರೆ ನಾವು ಚೆಕ್ ಮಾಡೋದು ಈಸಿ ಆಗುತ್ತೆ. ಫೇಸ್ ನ್ಯೂಟ್ರಲ್ ನಾವು ಮತ್ತೆ ಚೇಂಜ್ ಮಾಡಿಬಿಟ್ಟು ಚೆಕ್ ಮಾಡ್ಕೊಂಡು ಬಂದಾಗ ನೋಡಿ ಈ ಕಡೆ ಇಲ್ಲಿ ತನಕ ಫೇಸ್ ಬರುತ್ತೆ. ಫೇಸ್ ಇರೋ ಕಡೆ ಈ ಲೈಟ್ ಆನ್ ಆಗುತ್ತೆ. ಅಲ್ಲಿಂದ ಮುಂದಕ್ಕೆ ನೋಡಿದಾಗ ನೋಡಿ ಲೈಟ್ ಆನ್ ಆಗ್ತಾಯಿಲ್ಲ. ಅಂದರೆ ಆ ಜಾಗದಲ್ಲಿ ಅದು ಬ್ರೋಕನ್ ಆಗಿದೆ ಅಂತ, ಅಲ್ಲಿ ಜಾಯಿಂಟ್ ಆಗಿಲ್ಲ, ಜಾಯಿಂಟು ಓಪನ್ ಆಗಿದೆ ಅಂತ. ಈಗ ಆ ಜಾಯಿಂಟನ್ನು ನಾನು ಈಗ ಮಾಡ್ತಾಯಿದ್ದೀನಿ. ಈಗ ಆ ಪ್ಲಗ್ ತೆಗೆದುಬಿಟ್ಟು ನೋಡಿ ಹಾಗೆಯೇ ನಾನು ಓಪನಲ್ಲಿ ಜಾಯಿಂಟನ್ನು ಮಾಡಿ ಈಗ ಪ್ಲಗ್ ಹಾಕ್ತಾಯಿದ್ದೀನಿ. ನೋಡಿ ಲೈಟ್ ಆನ್ ಆಯಿತು. ಅಂದರೆ ಎಲ್ಲೇ ಬ್ರೋಕನ್ ಆಗಿದ್ರೂ ನಮಗೆ ಅಂದರೆ ಸ್ಲೀವ್ ಒಳಗಡೆ ಈಗ ಮಿಕ್ಸಿಗಳಲ್ಲಿ ಮತ್ತು ಟಿ ವಿ ವೈರ್ಗಳಲ್ಲಿ ಎಲ್ಲಿ ಮತ್ತು ಅಡಾಪ್ಟರ್ಗಳಲ್ಲಿ ಯಾವ ಸೈಡು ಕಟ್ಟಾಗಿದೆ ಅಂತ ನಮಗೆ ಗೊತ್ತಾಗಲ್ಲ. ಈ ರೀತಿ ಒಂದು ಉಪಕರಣದಿಂದ ನಾವು ತುಂಬ ಸುಲಭವಾಗಿ ಕಂಡುಹಿಡಿಬೋದು. ಫಸ್ಟು ಒಂದು ಸೈಡ್ ಹಾಕಿ ನೋಡಿ, ಬರಲಿಲ್ಲ ಅಂತಂದ್ರೆ ಮತ್ತೆ ಅದನ್ನು ಪ್ಲಗ್ನ ರಿವರ್ಸ್ ಮಾಡಿ ಹಾಕಿದಾಗ ನಮಗೆ ಬೇಗ ತಿಳಿಯುತ್ತೆ. ಈ ಸರ್ಕ್ಯೂಟನ್ನು ನೋಡಿದ್ದಕ್ಕೆ ಧನ್ಯವಾದಗಳು.